ಪಾಪ. ಇದೊಂದು ಸ್ಟ್ರೈಕಿಂಗ್ ನಾವೇನ್ ಬಿದ್ದಿಲ್ಲ, ನೀವಲ್ಲಿ ಹೇಳ್ತಾ ಇರೋದು ಇದು 17 ಸೀಟ್ ಮುನ್ನಡಿ ನೋಡ್ಕೊಂಡು ನೀವು ಹೇಳ್ತಾ ಇದೀರಲ್ಲ. ಯಾವ್ದು ಇನ್ನೊಂದು ಸ್ಟ್ರೈಕಿಂಗ್ ರೇಟ್ ಅಂದ್ರೆ ಆಗ್ಲೇ ಇನ್ನೊಂದು ಸ್ಪರ್ಧೆ ಮಾಡ್ತಾರೋ ಅವರು ಪಾಪ ಸೋಲೋದ್ ಸ್ಟ್ರೈಕಿಂಗ್ ರೇಟ್. ಸರ್ ಆಗ್ಲೇ ನಿಖೇತ್ ರಾಜ್ ಅವರು ಒಂದಾಗ್ಲೇ ಒಂದು ಬಾಲ್ ಬಿಟ್ರು ಆಗ್ಲೇ ಮಾತಾಡ್ತಾ. ಈ ನಿತೀಶ್ ಕುಮಾರ್ ಅವರು ಮತ್ತೆ ಇಲ್ಲಿ ಬರ್ತಾ ಇರೋ ರಿಸಲ್ಟ್ ನೋಡ್ತಾ ಇದ್ರೆ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ಬೋದು ಅನ್ನೋದು ಕಾದ್ ನೋಡ್ಬೇಕು ಅಂದ್ರು. ಅಂದ್ರೆ ಅರ್ಥ ಏನು ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ನಾವು ಸೋತ್ರು ಚಿಂತೆ ಇಲ್ಲ, ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ಇದನ್ನ ಬಿಜೆಪಿ ಜೊತೆ ಇರೋದನ್ನ ಅಲೈನ್ಸ್ ಕೆಡಿಸ್ಬೇಕು ಅನ್ನೋ ಆಸೆ ಅವ್ರಿಗೆ. ಜನತಾದಳದವ್ರು ಕರ್ನಾಟಕದಲ್ಲಿ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದೇ ತರದಲ್ಲಿ ನೀವು ಪಾಪ ಅಲ್ಲೂ ಆಗುತ್ತೆ, ಅಲ್ಲಿ ನಾವು ಯೋಚನೆ ಮಾಡ್ತಾ ಕ್ಲಿಯರ್ ಇದೆ ಅಲ್ಲಿ. ನೀವೇನ್ ನಡ್ಕೋತಾ ಇದ್ದೀರಿ, ಆರೋಪ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ಸಿನ ಆಸೆ ಏನಿದೆ ಅಂದ್ರೆ ನನಗೆ ಸಿಗದೆ ಇದ್ರು ಚಿಂತೆ ಇಲ್ಲ, ಬೇರೆಯವ್ರು ಬರಬಾರ್ದು ಅನ್ನೋ ಆಸೆ. ಇಲ್ಲ, ನೀವ್ ಆಗ್ಲೇ ಮಾತಾಡ್ಬೇಕಾದ್ರೆ ಒಂದ್ ಮಾತು ಹೇಳ್ತಾ ಇದ್ರಿ, ಏನು ಅಂತಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಇದೇನೋ ಅಲ್ಲಿ ಲೋಕಲ್ ಪಾರ್ಟಿಗಳು ಗಠಬಂಧನ ಆಗಿದ್ದಾರೆ, ಅದೆಲ್ಲ ಲೋಕಲ್ ಪಾರ್ಟಿ ಮುಗಿಸಿದ್ದಾರೆ ಅಂತ. ಆದ್ರೆ ಸರ್ ಸಾವಿರಾರು ಉದಾಹರಣೆ ಕೊಡ್ತೀನಿ ನಾನು. ಸಾವಿರಾರು ಉದಾಹರಣೆ ರಾಜ್ಯದಲ್ಲಿ ಬಿಜೆಪಿ ಪಾರ್ಟಿಗಳನ್ನ ಮುಗಿಸಿದ್ದಾರೆ ಅಂತ ನಾನು ಉದಾಹರಣೆ ಕೊಡ್ಬಲ್ಲೆ. ಈಗ ಇದೇ ಇದೇನೋ ಶಿರೋಮಣಿ ಅಕಾಲಿ ದಳದ ಜೊತೆಗೆ ಪಂಜಾಬ್ ನಲ್ಲಿ ಇದ್ರು. ಇವತ್ತು ಶಿರೋಮಣಿ ಅಕಾಲಿ ದಳವನ್ನ ರಾಜಕೀಯವಾಗಿ ಮುಗಿಸ್ತವ್ರು ಯಾರು? ಬಿಜೆಪಿ ಅವರೇನೆ. ಇವತ್ತು ನೀವು ಮಹಾರಾಷ್ಟ್ರಗೆ ಹೋದ್ರೆ ಶಿವಸೇನೆ ಅವರ ನೆರಳಲ್ಲಿ ಬಿಜೆಪಿ, ಶಿವಸೇನೆ ನೆರಳಲ್ಲಿ ಬಿಜೆಪಿ ಒಂದೇ ನಿಮಿಷ ಇವತ್ತು ಬಿಜೆಪಿ ಆಂಧ್ರದಲ್ಲಿ ಜೊತೆಗೆ ಅವತ್ತು ಗಠಬಂಧನ ಇತ್ತು. ಎನ್ಸಿಪಿ ಇವತ್ತು ಶರದ್ ಪವಾರ್ ಅವರು ಅಳಿಯನ್ನ ಮುರ್ಕೊಂಡ್ಬಂದು ಹೊರಗಡೆ ಕರ್ಕೊಂಡ್ಬಂದು ಅಜಿತ್ ಪವಾರ್ ಜೊತೆ ಪ್ರಾದೇಶಿಕ ಪಕ್ಷಗಳನ್ನ ನಾಶ ಮಾಡೋದು ಬಿಜೆಪಿಯ ಬಿಜೆಪಿಯ ಅಜೆಂಡಾ. ಈ ದೇಶದಲ್ಲಿ ಮುಗಿಸಿ ಸ್ವತಂತ್ರವಾಗಿ ಕಂಟೆಸ್ಟ್ ಮಾಡ್ತೀವಿ ಹೇಳ್ತಾ ಇದ್ದೀನಿ. ಜೆಡಿಎಸ್ ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂದ್ರೆ, ಜೆಡಿಎಸ್ ನವ್ರಿಗೆ ಯಾಕೆ ಹೇಳ್ತಾ ಇದ್ದೀನಿ ಇದನ್ನಂದ್ರೆ, ಪಾಪ ನಮ್ ಗಂಗಾಧರ್ ಮೂರ್ತಿ ಅವರು ಆಗ್ಲೇ ಇದ್ ಮಾತು ಹೇಳಿದ್ರು. ಅವ್ರು ಹೇಳಿದ್ರು, ಉದಾಹರಣೆ ಇಟ್ಕೊಳ್ಳಿ ಸರ್, ಇಡೀ ಮಂಡ್ಯ, ಮದ್ದೂರು, ಮೈಸೂರು ಒಂದೇ ನಿಮಿಷ ನಿಖೇತ್ ರಾಜ್ ಅವ್ರಿಗೊಂದು ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ರೀಜನಲ್ ಪಾರ್ಟಿಯ ಲೀಡರ್ಗಳನ್ನ ರೀಜನಲ್ ಪಾರ್ಟಿ ಮುಗಿಸಿರೋದು ಒಂದ್ ಕಡೆ ಆದ್ರೆ, ನಿಮ್ಮ ಪಾರ್ಟಿಯ ರೀಜನಲ್ ಲೀಡರ್ಗಳನ್ನೇ ಮುಗಿಸಾಕಿದೀರಾ. ಶರದ್ ಪವಾರ್ ಆಂಧ್ರದಲ್ಲಿ, ರಾಜಶೇಖರ್ ರೆಡ್ಡಿ, ಈಗ ಸದ್ಯದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನೂ ಮುಗಿಸಕ್ ಕೊಟ್ಟಿದ್ದೀರಿ. ನೀವು ಈಗ ಅಲ್ಲ ನವೆಂಬರ್ ಕ್ರಾಂತಿ ಅಂತ ಹೇಳಿ ಇಳಿಸಕೊಟ್ಟರು ನೀವು, ನಾವಲ್ಲ. ಇಲ್ಲ ಸಿದ್ದರಾಮಯ್ಯ ಕೊಟ್ಟವ್ರು ನೀವು. ಕರ್ನಾಟಕದಲ್ಲಿ ಜೆಡಿಎಸ್ ನ ಮುಗಿಸಕ್ಕೆ 25 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಿ, ಆಗಿಲ್ಲ ನಿಮ್ ಕೈಲಿ. ಅಲ್ಲ, ಒಂದು ಸೆಲೆಕ್ಟಿವ್ ರೀಡಿಂಗ್ ಆಫ್ ಹಿಸ್ಟ್ರಿ ಮಾಡೋದು ಬೇಡ ನಿಖೇತ್ ರಾಜ್ ಮೌರ್ಯ ಅವರೇ. ಯಾಕೆ ಅಂದ್ರೆ ಇಲ್ಲಿ ಹೇಳ್ತಿರೋದು ಕಂಟೆಸ್ಟ್ ಮಾಡಿದಾಗ ಇಬ್ರು ಪಕ್ಷಗಳು ಒಟ್ಟಿಗೆ ಕಂಟೆಸ್ಟ್ ಮಾಡಿದಾಗ ಹೇಗೆ ಯಾವ ರೀಜನಲ್ ಪಾರ್ಟಿ ಕಾಂಗ್ರೆಸ್ ಜೊತೆ ಸೇರುತ್ತೋ ಅವರಿಗೆ ಒಂದು ಹಿನ್ನಡೆ ಆಗತ್ತೆ ಅಂತ. ಒಂದ್ ಅಕಾಲಿದಲ್ ಇರ್ಬೋದು, ಶಿವಸೇನಾ ಇರ್ಬೋದು, ಅವರು ಅಲಯನ್ಸ್ ಬಿಟ್ಟು ಹೋಗಿದ್ದು. ಕೇಳಿಸ್ಕೊಳ್ಳಿ ದಯವಿಟ್ಟು, ಕೇಳಿಸ್ಕೊಳ್ಳಿ.